ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಭವಾಪದೋ ವಿನಶ್ಯಂತಿ ಯತ್ಪಾದ ಸ್ಮೃತಿಮಾತ್ರತಃ ತಂ ವಂದೇ ಕುಮತಧ್ವಾಂತ ಭಾಸ್ಕರಂ ನೃಹರಿಂ ಸದಾ. ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥಗುರುಭ್ಯೋ ನಮಃ. ಶ್ರೀ ಸುಬುಧೇಂದ್ರ ತೀರ್ಥಗುರುಭ್ಯೋ ನಮಃ. ಚಿಂತನಾ ಗುರುಗಳಾದ ಪೂಜ್ಯ ಆಚಾರ್ಯರಲ್ಲೂ ಕೂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅಧಿಕ ಮಾಸದ ಪರ್ವಕಾಲ, ದ್ವಾದಶಿ ದಿವಸದ ಪರ್ವಕಾಲ, ಇಂತಹ ಪರಮ ಪರ್ವಕಾಲದ ಸಂದರ್ಭದಲ್ಲಿ ಎರಡು ವೃಂದ ಒಂದೇ ರೀತಿಯ ಒಂದೇ ಮನಸ್ಸು ಇರತಕ್ಕಂಥ ಅನೇಕ ವ್ಯಕ್ತಿಗಳ ಎರಡು ವೃಂದದವರಿಂದ ಭಗವಂತನಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂತಹ, ಭಗವಂತನಿಗೆ ವಿಶೇಷವಾದ ರೀತಿಯಲ್ಲಿ ಪ್ರತಿನಿತ್ಯ ಸಮರ್ಪಣೆ ಮಾಡತಕ್ಕಂತಹ ಅನೇಕ ವಿಧವಾದ ಸಾಧನೆಗಳು, ಅನೇಕ ವಿಧವಾಗಿರ್ತಕ್ಕಂತಹ ಆ ಸಾಧನೆಗಳೇನಿವೆ ಅವುಗಳ ಸಮರ್ಪಣಾ ಕಾರ್ಯಕ್ರಮ ಈಗ ನಡೀತಾ ಇದೆ. ವಿಶೇಷವಾದ ರೀತಿಯಲ್ಲಿ ಶ್ರೀ ಪುರುಷೋತ್ತಮ ಜಪ, ಪದ್ಮಿನಿ ಪುರುಷೋತ್ತಮ ಮಂತ್ರದ ಜಪ ಸುಮಾರು 83,000 ಆಗಿದೆ. ಅದೇ ರೀತಿ ದಾಸ ಚತುಷ್ಟಯರು ಏನಿದ್ದಾರೆ, ಇವರ ಮೇಲೆ ಇರುವಂತಹ ಪದ್ಯ ಸುಳಾದಿಗಳ ಒಂದು ಭಜನ ಏನಾಗಿದೆ ಅದರ ಸಮರ್ಪಣೆ, ಮತ್ತು ಯತಿ ಚತುಷ್ಟಯರ ಮೇಲೆ ಇರುವಂತಹ ಪದ್ಯಗಳ ಒಂದು ಭಜನಾ ಕಾರ್ಯಕ್ರಮ ಅದರ ಸಮರ್ಪಣೆ, ಮತ್ತು ರಂಗೋಲಿ ಇದರ ಸಮರ್ಪಣೆ ಕಾರ್ಯಕ್ರಮ ಈಗ ಆಗ್ತಾ ಇದೆ. ಇದನ್ನು ಸಮರ್ಪಣೆ ಮಾಡ್ತಕ್ಕಂಥ ಭಾಗ್ಯ ನನ್ನದು ಅಂತನ್ನೋದು ಇದು ನನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಭಾಗ್ಯ ಅಂತ ನಾನು ತಿಳ್ಕೊತೇನೆ. ಮತ್ತು ಈ ಹಿಂದೆ ಶ್ರೀ ಬಳ್ಳಾರಿ ಸ್ವಸೇವಾ ಹರಿದಾಸಕೂಟ ಅಂತನ್ನೋ ನಾಮ ಅತ್ಯಂತ ಔಚಿತ್ಯಪೂರ್ಣವಾಗಿದೆ ಅಂತನ್ನೋ ವಿಷಯವನ್ನು ತಿಳಿಸಿದ್ದೆ. ಅದೇ ರೀತಿ ಈಗ ಇನ್ನೊಂದು, ಇದು ಬಳ್ಳಾರಿ ಸ್ವಸೇವಾ ಹರಿದಾಸಕೂಟ ಅಂತನ್ನೋದು ವಾಟ್ಸಪ್ ಮೂಲಕ ಆದರೆ, ಇದೇ ಗುಂಪಿನವರು ಫೇಸ್ಬುಕ್ ಮೂಲಕ ಮತ್ತೊಂದು ನಾಮಕರಣವನ್ನು ಮಾಡಿದ್ದಾರೆ. ಅದು ಶ್ರೀ ವ್ಯಾಸಮಧ್ವ ದಾಸಕೂಟ ಅಂತ. ಈ ಹೆಸರು ಕೂಡ ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಯಾಕೆ ಏನು ಅಂತಂತಂದರೆ, ನೋಡ್ರಿ, ವ್ಯಾಸರು ಅಂತಂತಂದರೆ ದೇವರು. ವ್ಯಾಸರು ಅಂತಂದರೆ ಕೇವಲ ಅವರು ಗುರುಗಳು ಹೌದು ಮತ್ತು ದೇವರು ಹೌದು. ಹಾಗಾಗಿ ವ್ಯಾಸರು ಅಂತಂತಂದರೆ ಅವರನ್ನು ದೇವರು ಅಂತ ತಗೊಳ್ತೇವೆ. ಇನ್ನು ಗುರುಗಳು, ಮಧ್ವರು ಅಂತಂದರೆ ಗುರುಗಳು ಅಂತ, ಅಂದರೆ ದೇವತೆಗಳ ಮತ್ತು ಗುರುಗಳ ದಾಸರು ಆಗಿರುವಂತಹ ವೃಂದ ಇದು ಅಂತ. ಈ ಹೆಸರು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಯಾಕೆ ಅಂತಂದರೆ, ಭಗವಂತನಿಗೆ ಶ್ರೀಮನ್ ಮಧ್ವಾಚಾರ್ಯರಿಗೆ ಅತ್ಯಂತ ಸಮ್ಮತ ಇದು ಅಂತ. ಯಾಕೆ ಅಂತಂತಂದರೆ, ನೋಡಿ, ನಾವು ಪ್ರಸಿದ್ಧವಾದ ಒಂದು ನಾಣ್ಣುಡಿಯನ್ನು ಕೇಳ್ತೇವೆ, ಪ್ರಸಿದ್ಧವಾದ ಒಂದು ಉಕ್ತಿ ಏನದು ಅಂತಂತಂದರೆ, ಯಸ್ಯ ದೇವೇ ಯಥಾಭಕ್ತಿ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ಅಂತ. ದೇವರಲ್ಲಿ ಹೇಗೆ ಭಕ್ತಿಯನ್ನು ನಾವು ಮಾಡ್ತೇವೋ ಅದೇ ರೀತಿ ಗುರುಗಳಲ್ಲೂ ಕೂಡ ಅದೇ ರೀತಿ ಭಕ್ತಿಯನ್ನು ಮಾಡಬೇಕು ಅಂತ. ಹಾಗಾಗಿ ಈ ದೇವತೆಗಳಲ್ಲೂ ಮತ್ತು ಭಗವಂತನಲ್ಲೂ ಮತ್ತು ಗುರುಗಳಲ್ಲೂ ಭಕ್ತಿಯನ್ನು ಮಾಡ್ತಕ್ಕಂಥ ಒಂದು ಸಂಘ ಅಂತಂತಂದರೆ, ಒಂದು ಸೇವಾ ಕೂಟ ಅಂತಂತಂದರೆ ಅದು ಶ್ರೀ ವ್ಯಾಸ ಮಧ್ವ ದಾಸ ಕೂಟ. ಅಂದರೆ ವ್ಯಾಸ ಅಂತಂತಂದರೆ ದೇವರು, ಮಧ್ವ ಅಂತಂದರೆ ಗುರುಗಳು, ಇವರ ದಾಸರಾಗಿರ್ತಕ್ಕಂಥ, ಅಂದರೆ ಇವರನ್ನು ಅದೇ ರೀತಿ ಇವರಲ್ಲಿ ಭಕ್ತಿಯನ್ನು ಮಾಡ್ತಕ್ಕಂಥ ಒಂದು ವೃಂದ ಅಂತಂತಂದರೆ ಅದು ಶ್ರೀ ವ್ಯಾಸ ಮಧ್ವ ದಾಸ ವೃಂದ. ಇಂಥ ಶ್ರೀ ವ್ಯಾಸ ದಾಸ ಮಧ್ವ ವೃಂದದವರಿಂದ ಮತ್ತು ಶ್ರೀ ಬಳ್ಳಾರಿ ಸ್ವಸೇವಾ ಹರಿದಾಸಕೂಟ ವೃಂದದವರಿಂದ ಸಮರ್ಪಣೆ ಮಾಡಿರ್ತಕ್ಕಂತಹ ಒಂದು ಈ ಕಾರ್ಯಕ್ರಮ ಏನಿದೆ ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ನಾನು ನೀವು ಮಾಡಿರ್ತಕ್ಕಂತಹ ಕಾರ್ಯಕ್ರಮವನ್ನು ಸಾಧನೆಯನ್ನು ಸಮರ್ಪಣೆ ಮಾಡುವ ಮುನ್ನ ನೀವು ಏನು ಆ ಪದ್ಮಿನಿ ಪುರುಷೋತ್ತಮನ ಜಪ ಮಾಡಿದ್ದೀರಲ್ಲ, ಇದು ಅತ್ಯಂತ ಔಚಿತ್ಯ, ಅತ್ಯಂತ ಸಾರ್ಥಕ ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಹೇಗೆ ಸಾರ್ಥಕ ಅಂತಂತಂದರೆ, ನೀವು ಮಾಡಿರ್ತಕ್ಕಂಥ ಈ ಸೇವೆ ಅತ್ಯಂತ ಸಾರ್ಥಕ ಅಂತನ್ನೋದು ನಿಮ್ಮಿಂದ ಪೂರ್ಣಗೊಂಡ ಜಪ ಸಂಖ್ಯೆ ಏನಿದೆ 83,000 ಅಂತನ್ನೋದು ಇದೇ ನೀವು ಮಾಡಿರ್ತಕ್ಕಂಥ ಸಾಧನೆ
ಅದ್ಭುತವಾದದ್ದು ಅಂತನ್ನೋದನ್ನು ಸೂಚನೆ ಮಾಡ್ತದೆ. ಇದು ಸೂಕ್ಷ್ಮವಾಗಿ ತಿಳ್ಕೋಬೇಕು. ಅದು ಹೇಗೆ ಅಂತಂತಂದರೆ, ನೋಡಿರಿ, ಪ್ರಸಿದ್ಧ ದಾಸರು ಹೇಳ್ತಾರೆ, ನಾವು ಎಲ್ಲ ಇದು ಪ್ರಸಿದ್ಧವಾದ ಒಂದು ಹಾಡು, ದಾಸರು ಹೇಳ್ತಕ್ಕಂಥದ್ದು, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಅಂದರೆ ಸುಮಾರು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದು ಈ ಶರೀರ ಬಂದಿದೆ ಅಂತಂದರೆ ಅಭಿಪ್ರಾಯ ಇಷ್ಟೇ, ಇದು ಸಾಧನ ಶರೀರ. ಸಾಧನ ಶರೀರವನ್ನು ವ್ಯರ್ಥ ಮಾಡ್ಕೋಬಾರ್ದು, ಸಾಧನೆ ಮಾಡ್ತಾ ಇರಬೇಕು ಅಂತ. ಇದರ ಹಿನ್ನೆಲೆ 83 ಲಕ್ಷ ಏನು 84 ಲಕ್ಷ ಅದೇನು ಬಂದಿದೆ ದೇಹ, ಆ ದೇಹ ವ್ಯರ್ಥವಾಗಿದೆ, ಈಗಾದರೂ ಸಾಧನೆ ಮಾಡ್ಕೋ ಅಂತ. ಇದರ ಒಂದು ಸಾಮರಸ್ಯ ಈ ಸಂಖ್ಯೆಯಲ್ಲಿ ಹೇಗೆ ಬಂದಿದೆ ಅಂತಂತಂದರೆ, ನೋಡಿ, 83 ಅಂತನ್ನೋದು 83 ಲಕ್ಷ ಜೀವರಾಶಿಗಳು ಅಂತನ್ನೋದಕ್ಕೆ ಸೂಚನೆ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಆದರೆ ಇನ್ನು ಉಳಿದಿದ್ದು ಯಾವುದು 84. ಅಂದರೆ 84 ಅಂತನ್ನೋದು ಬಂದಿಲ್ಲ, ಇನ್ನು 83 ಬಂದಿದೆ. ಇದರ ಅರ್ಥ 83 ಲಕ್ಷ ಜೀವ ಅಂತನ್ನೋದೆಲ್ಲ ತಗೊಂಡು ಈ ಅರ್ಥದಿಂದ, ಈ ಸಂಖ್ಯೆಯಿಂದ, ಅಂದರೆ ಅಷ್ಟು ಜನ್ಮ ಕಳೆದು ಹೋದರೂ ಸಾಧನೆ ಆಗಿಲ್ಲ. ಆದರೆ ಈಗ ಅಂದರೆ 84 ಇನ್ನೂ ನಿಮಗೆ ಪೂರ್ತಿ ಆಗಿಲ್ಲ. ಆದ್ದರಿಂದ ಅಂದರೆ ಇನ್ನೂ ಸಾಧನೆ ಈ ಶರೀರ ಇದೆ ಅಂತ ಅರ್ಥ. ಅಂದರೆ ಈ ಶರೀರದಲ್ಲಿ 84ನೇದ್ದು ಅಂತಂದರೆ ಏನರ್ಥ? ಸಾಧನೆ ನಡೀತಾ ಇದೆ ಅಂತ ಅನ್ನೋದು ಅರ್ಥ. ಅಂದರೆ ಸಾಧನೆ ನಡೀತಾ ಇದೆ ಅನ್ನುವ ಸೂಚನೆ ಸಿಕ್ಕಿದೆ ಅಂತ. ಸಾಧನೆ ನಡೀತಾ ಇದೆ ಅಂತನ್ನುವ ಸೂಚನೆ ಸಿಕ್ಕಿದೆ ಅಂತ ಅನ್ನೋದಕ್ಕೆ ಏನರ್ಥ ಅಂತಂತಂದರೆ, ಅಂದರೆ ಸಾಧನೆ ಮಾಡ್ತಾ ಇದ್ದೀರಿ, ಇದು ಭಗವಂತನಿಗೆ ಮನಸ್ಸಿಗೆ ಬಂದಿದೆ, ನೀವು ಸಾಧನೆ ಶುರು ಮಾಡಿದ್ದೀರಾ, ನೀವು ಪ್ರಾರಂಭ ಮಾಡಿರ್ತಕ್ಕಂಥ ಈ ಸಾಧನೆ ಪೂರ್ಣವಾಗಲಿ. ಅಂದರೆ 84 ಅಂತನ್ನೋದು ಸಂಖ್ಯೆ ಅಂದರೆ ಪೂರ್ಣ. 84 ಲಕ್ಷ ಅಂತ ಅನ್ನೋದಕ್ಕೆ ಸೂಚನೆ. 84 ಲಕ್ಷ ಕಳೆದರೂ ನಾವು ಮಾಡಿಲ್ಲ ಅಂತ ಅನ್ನೋ ಅರ್ಥ ಇಲ್ಲಿ ಸಿಗೋದಿಲ್ಲ. ಯಾಕೆಂದರೆ 84 ಇನ್ನು ಬಂದಿಲ್ಲ. ಆದ್ದರಿಂದ ಹಾಗಾಗಿ ಅಂದರೆ ಸಾಧನೆ ಶರೀರದಲ್ಲಿದ್ದೇವೆ, ಸಾಧನೆಯನ್ನು ಪ್ರಾರಂಭ ಮಾಡಿದ್ದೇವೆ, ಈ ಸಾಧನೆ ಪೂರ್ಣ ಆಗಬೇಕು ಅಂತನ್ನುವ ಇಷ್ಟು ಸೂಕ್ಷ್ಮವಾಗಿ ನೋಡಿದರೆ ಅದು ಅರ್ಥ ಆಗುತ್ತೆ. ಹಾಗಾಗಿ ಇಂಥ ಒಂದು ಸಾಧನೆ ನಿಮ್ಮಿಂದ ನಿರಂತರ ನಡಿಬೇಕು ಅಂತನ್ನೋದನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಪದ್ಮಿನಿ ಪುರುಷೋತ್ತಮಾಯ ನಮಃ ಅಂಥೇಳಿ ಜಪ ಮಾಡೋದಕ್ಕೆ ನೀವು ಆರಿಸ್ಕೊಂಡಿರ್ತಕ್ಕಂಥ ಈ ಮಂತ್ರ ಏನಿದೆ, ಈ ಮಂತ್ರದ ಜಪ ಅತ್ಯಂತ ಪುಣ್ಯಕರ. ಯಾಕೆ ಅಂತಂತಂದರೆ, ಅಧಿಕ ಮಾಸ ಬಂದಾಗ, ಈ ಅಧಿಕ ಮಾಸದಲ್ಲಿ ಶೂನ್ಯ ಮಾಸ, ಶುಭ ಇಲ್ಲ, ಶುಭೇ ಕರ್ಮಣಿ ಗರ್ಹಿತಂ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಧಿಕ ಮಾಸಕ್ಕೇನೆ ಬಹಳ ದುಃಖ ಆಯಿತು. ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಗೊಳೋ ಅಂಥೇಳಿ ಅತ್ತಾಗ ಅಧಿಕ ಮಾಸ, ಆವಾಗ ಭಗವಂತನೇ ಹೇಳಿದ ಮಮೈವೇಶೋ ಮಾಸಃ ಅಂತ. ಇದೊಂದು ಪುರುಷೋತ್ತಮನಾಗಿರ್ತಕ್ಕಂಥ ವೇದದಲ್ಲಿ ಮತ್ತು ಲೌಕಿಕ ಪುರಾಣಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ರೂಪ ಅದು ಪುರುಷೋತ್ತಮ ರೂಪ. ಆ ಪುರುಷೋತ್ತಮ ರೂಪಿಯಾಗೇ ನಾನು ಈ ಮಾಸದಲ್ಲಿ ನಿನ್ನಲ್ಲಿ ನಾನು ಇರ್ತೇನೆ, ನಿನಗೆ ಯಾರೂ ನಾಥ ಇಲ್ಲ, ಸ್ವಾಮಿ ಇಲ್ಲ ಅಂತ ಹೇಳಿ ತಿಳ್ಕೋಬೇಡ, ಆದ್ದರಿಂದ ನಾನೇ ನಾಥನಾಗಿದ್ದೇನೆ ಎಂಬುದಾಗಿ ಭಗವಂತ ವರ ಕೊಟ್ಟಿದ್ದಾನೆ. ಆದ್ದರಿಂದ ಇಂತಹ ರೂಪ, ಇಂತಹ ಮಾಸದಲ್ಲಿ, ಈ ಅಧಿಕ ಮಾಸದಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ಈ ಪದ್ಮಿನಿ ಪುರುಷೋತ್ತಮ ಮಂತ್ರದ ಜಪ ಏನು ಮಾಡಿದ್ದೀರಿ, ಇದೂ ಕೂಡ ಅತ್ಯಂತ ಸಾರ್ಥಕವಾಗಿದೆ. ನೀವು ಮಾಡಿಕೊಳ್ತಕ್ಕಂಥ ಏನು ಮಾಡ್ಕೊಂಡಿದ್ದೀರಿ ನೀವು ಈ ನಿರ್ಣಯ, ಇದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಹಾಗಾಗಿ ಇನ್ನು ದಾಸಚತುಷ್ಟಯರ ಬಗ್ಗೆ ಭಜನೆ ಮತ್ತು ಯತಿಚತುಷ್ಟಯರ ಬಗ್ಗೆ ಭಜನೆ ಇವೆಲ್ಲವೂ ಕೂಡ ಬಹಳ ಅತ್ಯಂತ ಪೂರ್ಣವಾಗಿದೆ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಈ ಜಪ ಏನಿದೆ, ಈ ಜಪವನ್ನು ಮಾಡಿರ್ತಕ್ಕಂಥ ಸಮಯ ಎಲ್ಲ ಸಂಖ್ಯೆಯ ಜಪವನ್ನು ಮತ್ತು ನೀವು ದಾಸರ ಮೇಲೆ ಮಾಡಿರ್ತಕ್ಕಂಥ ಭಜನೆಯನ್ನು ಈ ಹಂತದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಈ ಹಂತದಲ್ಲಿ ಮಾಡಿರ್ತಕ್ಕಂಥದ್ದು ಯತಿಚತುಷ್ಟಯರ ಮೇಲೆ ಏನು ಭಜನೆಯನ್ನು ಮಾಡಿದ್ದೀರಿ ಅದನ್ನು, ಮತ್ತು ರಂಗೋಲಿಯನ್ನು ಏನು ಹಾಕಿದ್ದೀರಿ ಅದೆಲ್ಲವನ್ನೂ ಕೂಡ ಬಿಟ್ಟಿಗಳ ನೆವದಿಂದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ಎಂಬುದಾಗಿ ಹೇಳಿದಂತೆ ರಂಗೋಲಿ ಹಾಕುವಾಗ ಭಗವಂತನ ನಾಮ, ದಾಸರನ್ನು ಭಜನೆ ಮಾಡುವಾಗ ಭಗವಂತನ ನಾಮಸ್ಮರಣೆ ಬರಬೇಕು. ಯತಿಗಳನ್ನು ಮಾಡುವಾಗಲೂ ಅಷ್ಟೇ. ಹೀಗೆ ನಿರಂತರ ಭಗವಂತನ ಬೇರೆ ಬೇರೆ ಕಾರ್ಯಚಟುವಟಿಕೆಗಳ ಮೂಲಕ
ಭಗವಂತನ ನಾಮಸ್ಮರಣೆಯನ್ನು ನೀವು ಮಾಡ್ತಾ ಇದ್ದೀರಿ. ಇಂಥ ನಿಮ್ಮ ನಾಮಸ್ಮರಣೆ ಅಂತ ಅನ್ನೋದು ಭಗವಂತನಿಗೆ ಮುಟ್ಟಿ ಭಗವಂತ ನಿಮ್ಮೆಲ್ಲರ ಮನೋರಥವನ್ನು ಪೂರ್ಣ ಮಾಡಲಿ ಎಂಬುದಾಗಿ ಹೇಳ್ತಾ ನನ್ನ ಈ ಸಮರ್ಪಣಾ ಕಾರ್ಯವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಕುಲದೇವರಾಗಿರ್ತಕ್ಕಂತಹ ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರಲ್ಲಿ ಮತ್ತು ನಿಮ್ಮ ಕುಲದೇವರಾಗಿರ್ತಕ್ಕಂತಹ ದೇವರಲ್ಲಿ ಮತ್ತು ನಮ್ಮಿಬ್ಬರ ಕುಲದೇವರಿಂದಲ ಅಭಿನ್ನನಾಗಿರ್ತಕ್ಕಂತಹ ಶ್ರೀ ಪದ್ಮಿನೀಪತಿ ಪುರುಷೋತ್ತಮನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.